ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಕಂಪನ. ತುರುವೇಕೆರೆ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ. ತುರುವೇಕೆರೆ ಮಾಜಿ ಶಾಸಕ ಎಎಸ್ ಜೈರಾಮ್ ನೇರ ಮಾತು. ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟು ಕೊಡೋದಿಲ್ಲ, ಬಿಜೆಪಿಗೆ ತಿರುಗೇಟು. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಕಂಪನ. ತುರುವೇಕೆರೆ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ, ನಾಮಾಠೆ ಶಾಸನ. ತುರುವೇಕೆರೆ ಮಾಜಿ ಶಾಸಕ ಎಕ್ಸ್ಎಂಎಲ್ಎ ಎಎಸ್ ಜೈರಾಮ್ ನೇರ ಮಾತು. ಸೂರ್ಯ ಚಂದ್ರರು ಹುಟ್ಟುವುದು ಎಷ್ಟು ಸತ್ಯವೋ, ನಾನು ತುರುವೇಕೆರೆ ವಿಧಾನಸಭೆಯ ಅಭ್ಯರ್ಥಿ ಆಗೋದು ಅಷ್ಟೇ ಸತ್ಯ. ತುರುವೇಕೆರೆ ಬಿಜೆಪಿ ಮುಖಂಡರ ಸಮ್ಮುಖದಲ್ಲಿ ಜೈರಾಮ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2018ರಲ್ಲಿ ತುರುವೇಕೆರೆ ಕ್ಷೇತ್ರದಿಂದ ಗೆದ್ದಿದ್ದ ಎಎಸ್ ಜೈರಾಮ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ತುರುವೇಕೆರೆಯಲ್ಲಿ ಜೆಡಿಎಸ್ ಗೆದ್ದಿತ್ತು. ತುರುವೇಕೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಎಂಟಿ ಕೃಷ್ಣಪ್ಪ ಈಗ ಶಾಸಕರಾಗಿದ್ದಾರೆ. ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟು ಕೊಡಲ್ಲ, ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಕಂಪನ. ಜೆಡಿಎಸ್ ಬಿಜೆಪಿಯ ದೋಸ್ತಿ ಪಾರ್ಟಿ ಆಗಿರಬಹುದು. ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿಗೆ ಅನಿವಾರ್ಯ ಅಲ್ಲ ಅನ್ನೋ ಸಂದೇಶ ಕೊಡ್ತಾ ಇದ್ದಾರೆ. ಇದರಲ್ಲಿ ತುರುವೇಕೆರೆಯ ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಂತು ಗೆದ್ದಿರ್ತಕ್ಕಂತಹ ಕ್ಷೇತ್ರ ಅದು. ಕಳೆದ ಬಾರಿ ಬಿಟ್ಟುಕೊಟ್ಟ ನೋವಿನಲ್ಲೇ ಬಿಜೆಪಿಗರು ಈಗಲೂ ಇದ್ದಾರೆ. ಹಂಗಂತ ಹೇಳಿ ನಾಳೆ ದಿನ ಜೆಡಿಎಸ್ ನಮ್ಮ ಅಭ್ಯರ್ಥಿಗೆ ಈ ಕ್ಷೇತ್ರ ಬಿಟ್ಟುಕೊಡಿ ಅಂತ ಬಂದ್ರೆ ನಾವು ಸುತಾರಾಮ್ ಒಪ್ಕೊಳ್ಳೋದಿಲ್ಲ. ಇದು ಬಿಜೆಪಿಯ ಭದ್ರಕೋಟೆ. ಕಳೆದ ಬಾರಿ ನಮ್ಮ ಪರಿಶ್ರಮದಿಂದ ಜೆಡಿಎಸ್ ಗೆದ್ದಿರೋದು. ಹಂಗಂತ ಹೇಳಿ ಈ ಬಾರಿಯೂ ಕೂಡ ನಿಮ್ಮ ಅಭ್ಯರ್ಥಿಗೆ ನಮ್ಮ ಕೋಟೆಯನ್ನು ಬಿಟ್ಟು ಕೊಡೋದಿಲ್ಲ. ಇದು ಹೇಳ್ತಾ ಇರೋದು ಕಾಂಗ್ರೆಸ್ನ ಯಾವುದೋ ಪ್ರಮುಖ ನಾಯಕರಲ್ಲ. ದೋಸ್ತಿ ಪಾರ್ಟಿ ಅಂತ ಹೇಳಿ ಹೆಗಲ ಮೇಲೆ ಕೈ ಹಾಕೊಂಡು ಜಾತ್ಯತೀತ ಸಿದ್ಧಾಂತವನ್ನ ಬದಿಗಿಟ್ಟು ಬಿಜೆಪಿ ಜೊತೆ ನಿಖಾ ಮಾಡ್ಕೊಂಡಿರುವ ಜೆಡಿಎಸ್ನ ಮುಖಂಡರಿಗೆ ಅಲ್ಲಿನ ಬಿಜೆಪಿ ಅಧಿಕೃತ ನಾಯಕ ಹೇಳ್ತಾ ಇರೋದು. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ನಮ್ದು ವ್ಯವಹಾರ ಇದೆ, ಬೇರೆ ಬೇರೆ ಪರ್ಸನಲ್ ಕಾರ್ಯಕ್ರಮಗಳು, ಸ್ವಂತ ಕಾರ್ಯಕ್ರಮ ಇದೆ. ಇಲ್ಲೂ ಸಹಿತ ಅವರು ಆಗ್ತಾ ಇದೆ. ಸಾವು ನೋವುಗಳು ಮದುವೆ ಮುಂಚೆ ಒಂದಕ್ಕೂ ಮಿಸ್ ಮಾಡ್ತಾರೆ ಬರ್ತಾ ಇದ್ದೀನಿ. ಎಲ್ಲ ಒಡನಾಟ ಇಟ್ಕೊಂಡೇ ಇದ್ದೀನಿ. ಸರ್ ಈಗ ಒಂದು ಮದುವೆಗೆ ಜೆಡಿಎಸ್ ಕಾರ್ಯಕರ್ತ ಮದುವೆ ಮಾಡ್ತಾ ಇದ್ರೆ ಬಿಜೆಪಿ ನಮ್ಮ ರಾಜ್ಯಾಧ್ಯಕ್ಷ ಕೇಂದ್ರದ ಮಂತ್ರಿ ನನಗೂ ಹೇಳಿದ್ದಾರೆ, ನೀನೇ ಮುಂದಿನ ಅಭ್ಯರ್ಥಿ. ಕೇಂದ್ರ ಮಂತ್ರಿ ನನಗೂ ಹೇಳಿದ್ದಾರೆ, ನೀನೇ ಮುಂದಿನ ಶಾಸಕ ಆಗ್ತೀಯ, ನೀನೇ ಮುಂದಿನ ಸರ್ಕಾರದ ನಂದು ನನ್ನ ಸಭೆಯಲ್ಲಿ ಅದೇ ಹೇಳ್ತಾರೆ, ನೀನೇ ಅಭ್ಯರ್ಥಿ ಅಂತ ಹೇಳ್ತಾರೆ. ನಾಳೆಗೆ ಮೈತ್ರಿ ಆದ್ರೂ ಇದು ಜೆಡಿಎಸ್ಗೆ ಅಂತ ಏನಾಗಲೇ ಸರ್ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ಕೇಂದ್ರದ ಮಂತ್ರಿ ನನಗೂ ಹೇಳಿದ್ದಾರೆ, ನೀನೇ ಮುಂದಿನ ಅಭ್ಯರ್ಥಿ. ಕೇಂದ್ರ ಮಂತ್ರಿ ನನಗೂ ಹೇಳಿದ್ದಾರೆ, ನೀನೇ ಮುಂದಿನ ಶಾಸಕ ಆಗ್ತೀಯ, ನೀನೇ ಮುಂದಿನ ಸರ್ಕಾರದ ನಂದು ನನ್ನ ಸಭೆಯಲ್ಲಿ ಅದೇ ಹೇಳ್ತಾರೆ, ನೀನೇ ಅಭ್ಯರ್ಥಿ ಅಂತ ಹೇಳ್ತಾರೆ. ನಾಳೆಗೆ ಮೈತ್ರಿ ಆದ್ರೂ ಇದು ಜೆಡಿಎಸ್ಗೆ ಅಂತ ಏನಾಗಲೇ ನಮ್ಮ ಪಕ್ಷದ ಎಲ್ಲಾ ಕಡೆಯಿಂದ ಬಂದು ಇಲ್ಲಿ ಕುತ್ಕೊಂಡು ಅಂತಂದ್ರೆ ಯಾರೋ ನಮ್ಮ ಕಡೆ ಆಗ್ತಾರೆ, ನಮ್ಮ ಕಡೆ ಆಗ್ತಾರೆ, ಆ ಥರ ಒಂದು ಗೊಂದಲಗಳು ಮೂಡ್ತಿತ್ತು. ಅದಕ್ಕೋಸ್ಕರ ಬರಲಿಲ್ಲ ಅಷ್ಟೇ ಒಂದು ವಾರ. ಇವತ್ತು ಎಲ್ಲ ಮುಗಿದ ತಕ್ಷಣ ನಾನು ಮಾಧ್ಯಮಗಳಲ್ಲಿ ಕರೆದು ಪತ್ರಿಕಾಗೋಷ್ಠಿ ಮಾಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೆ. ಇವತ್ತು ಅದಕ್ಕೆ ತಮ್ಮನ್ನ ಕರೆದಿದ್ದೀನಿ. ಉದ್ದೇಶ ಇಷ್ಟೇ, ಮುಂದಿನ ದಿನಗಳಲ್ಲಿ ಸೂರ್ಯ ಚಂದ್ರ ಎಷ್ಟು ಹುಟ್ಟೋ ಸತ್ಯನೋ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗೋದು ಅಕ್ಷರ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾನು ಇದ್ದಿದ್ದು ಸೋತಿದ್ದೀನಿ, ಅಭ್ಯರ್ಥಿ ಘೋಷಣೆ ಮಾಡೋಕೆ ಬೇರೆ ಬೇರೆ ಪಕ್ಷದಲ್ಲಿ ಘೋಷಣೆ ಮಾಡ್ಕೋಬೇಕಾದ್ರೆ ನಾನೇ ಆಗ್ತಿರ್ಬಾರ್ದು. ನಮ್ಮ ಪಕ್ಷದಲ್ಲಿ ಅಂತ ಆತಂಕ ನಮ್ಮ ಕಾರ್ಯಕರ್ತ ಬಂಧುಗಳೇ, ಅಣ್ಣ ಏನಣ್ಣ ನಾನು ಎನ್ ಡಿ ಅಭ್ಯರ್ಥಿ ಆಗಲ್ಲ, ನಾನು ಎನ್ ಡಿ ಅಭ್ಯರ್ಥಿ ಆಗಲ್ಲಪ್ಪ, ನಾನು ಆಗುತ್ತೆ. ನಾನು ಇವತ್ತು ನನ್ನ ಪ್ರಚಾರ ಮಾಡ್ತಾರೋ ನನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಕೇಂದ್ರದ ಮಂತ್ರಿಗಳು, ಕೇಂದ್ರದ ಇರ್ತಕ್ಕಂಥ ನಮ್ಮ ಮುಖಂಡರುಗಳು ಹೇಳಿದ್ದಾರೆ. ನಮ್ಮ ಪಕ್ಷದ ನಿದರ್ಶನದಂತೆ ನಾನು ನಡೀತೀನಿ. ನಮ್ಮ ಪಕ್ಷದ ಕೊಟ್ಟಂಥ ಏನು ನಿದರ್ಶನ ಕೊಟ್ಟರೆ ಅದು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬರುತ್ತೆ. ನಮ್ಮ ಸರ್ಕಾರ ನಮ್ಮ ಪಕ್ಷದ ಏನು ಹೇಳ್ತಾರೆ ಆ ಪಕ್ಷದ ಪ್ರಕಾರ ಮಾಡ್ತಿದ್ದ.
ಅಲ್ಲ ಅವರು NDAನೇ ಆ ಥರ ಮಾಡ್ತೀವಿ. ನಾವು ಆ ಥರ ಆಗಲ್ಲ, ಒಂದೊಂದು ಕಡೆ ಆಗೋದೇ ಇಲ್ಲ ಅಂದ್ರೆ ಆ ಥರ ಬೇರೆ ಕಡೆ ನಾವು ಇಲ್ಲ ಸರ್, ನಾವು BJPಗೆ ಬೇಕು ಅಂದರೆ BJP ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಯಾಕೆ ನಮಗೂ ಗೊತ್ತಿದೆ BJP ಕಾರ್ಯಕರ್ತರುಗಳು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಚೇಂಜ್ ಆಗಲ್ಲ, ಅಂದರೆ BJP ಮಾಡೋಕ್ಕೆ ಹೇಳ್ತೀವಿ. ರೈತ ವಿಚಾರ ನನಗೆ ಕೇಂದ್ರದಿಂದಾಗಲಿ ರಾಜ್ಯದಿಂದ ಯಾರು ನನಗೆ ಹೇಳಿಲ್ಲ. ಸಂಘಟನೆ ಮಾಡಿ ಹೋರಾಟ ಮಾಡಿ ಅಂತ ಹೇಳಿದರೆ ಹೋರಾಟ ಮಾಡ್ತಾ ಇಲ್ಲ. ಒಂದೇ ರಾಜ್ಯದಿಂದ ಮತ್ತು ಕೇಂದ್ರದಿಂದ ಬಂದಿರತಕ್ಕಂಥ ನಿದರ್ಶನ ನಾನು ಮಾತಾಡ್ತಾ ಇದ್ದೀನಿ. ಅವ್ರು ಹೇಳಿದ್ದಾರೆ, ಅವ್ರು ಹೇಳ್ತಾರೆ, ಒತ್ತಡ ಹಾಕಿ ಹೇಳಿದ್ದಾರೆ ಹೋರಾಟ ಮಾಡಬೇಕು. ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತದೆ, ಸಂಘ ಸಂಸ್ಥೆ ಚುನಾವಣೆ ಹೋರಾಟ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದೀವಿ. ನನಗೆ ಕೇಂದ್ರದಿಂದ ಸುಮಾರು ಜನ ಹೇಳಿದ್ದಾರೆ, ನೀನೇ ಅಭ್ಯರ್ಥಿ ಅಪ್ಪ, ಬೇರೆ ಯಾವುದು ಗೊಂದಲ ಬೇಡ, ಭಾರತೀಯ ಜನತಾ ಅಭ್ಯರ್ಥಿ ತುರುವೇಕೆರೆ ತಾಲೂಕು ನೀನೇ ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಹೋರಾಟ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾನು ಇದ್ದೀನಿ, ಸೋತಿದ್ದೀನಿ, ಅಭ್ಯರ್ಥಿ ಘೋಷಣೆ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಪಕ್ಷದ ಘೋಷಣೆ ಮಾಡ್ಕೋಬೇಕಾದ್ರೆ ನಾನೇ ಆಗ್ತಿರ್ಬಾರ್ದು. ನಮ್ಮ ಪಕ್ಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.